ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾವು ನಿಮಗೆ ಹೋದ ವಾರ ಪ್ರಾಮಿಸ್ ಮಾಡಿದ ಹಾಗೆ ಹೊಸ ಒಂದು ಕಾಯಿಲೆಯಿಂದ ಸುಮಾರು ಜನ ಬಳಲ್ತಾ ಇದ್ದಾರೆ. ಹಿಂದಿನ ವಾರ ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡಿದ್ವಿ. ಆದರೆ ಈ ವಾರ ನಾವು ಚರ್ಮದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಿದ್ದೀವಿ. ಇದೇ ಬುಧವಾರ ಸಂಜೆ 7ರಿಂದ 9 ಗಂಟೆಯ ತನಕ ನಿಮ್ಮ ಚರ್ಮದ ಬಗ್ಗೆ ತಿಳಿದುಕೊಂಡು ನಾವು ಅದಕ್ಕೆ ಸೂಕ್ತ ಪರಿಹಾರ ಕೊಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಚರ್ಮದ ಸಮಸ್ಯೆಗಳು ಅಂದರೆ ತುಂಬ ಕಾಳಜಿ ವಹಿಸುವಂಥ ವಿಷಯ. ಸುಮಾರು ಜನ ಸುಮಾರು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಒಂದು ಅಲರ್ಜಿ ಇರಬಹುದು, ಒಂದು ಇನ್ಫೆಕ್ಷನ್ ಇರಬಹುದು, ತೀರಾ ಆನುವಂಶಿಕವಾಗಿರಬಹುದು, ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರಬಹುದು. ಸುಮಾರು ಕಾರಣಗಳಿಂದ ನಮಗೆ ಚರ್ಮದ ಸಮಸ್ಯೆಗಳು ಬರ್ತವೆ. ನಾವೇನು ಮಾಡ್ತಾ ಇದ್ದೀವಿ? ತುರಿಕೆ ಬಂತು ಅಥವಾ ಅಲರ್ಜಿ ಆಯಿತು, ಒಂದು ಯಾವುದೋ ಇನ್ಫೆಕ್ಷನ್ ಆಯಿತು, ಯಾವುದೋ ಆ್ಯಂಟಿಬಯೋಟಿಕ್ ತಗೊಳ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಆದರೆ ಚರ್ಮದ ಸಮಸ್ಯೆ ವಾಸಿ ಆಗೋದೇ ಇಲ್ಲ ವೀಕ್ಷಕರೇ. ತೆಗೆದುಕೊಳ್ಳದೇ ಇರುವಂಥ ಮಾತ್ರೆಗಳಿಲ್ಲ, ತೋರಿಸದೇ ಇರುವಂಥ ಡಾಕ್ಟ್ರುಗಳಿಲ್ಲ. ಮಾತ್ರೆ ತೆಗೆದುಕೊಂಡಾಗ ಸರಿ ಹೋಗುತ್ತೆ, ಮಾತ್ರೆಗಳು ಬಿಟ್ಟಾಗ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳುತ್ತೆ. ಸುಮಾರು ಜನ ಡಿಪ್ರೆಷನ್ಗೆ ಒಳಗಾಗಿರುವಂಥ ಅದೆಷ್ಟೋ ಉದಾಹರಣೆಗಳಿವೆ. ಆದರೆ ಇದಕ್ಕೆ ಕಾರಣ ನಾವು ಸೇವಿಸುವ ಆಂಟಿಬಯೋಟಿಕ್ ಆಗಿರಬಹುದು, ಅಥವಾ ನಮ್ಮ ಹೊಟ್ಟೆಯೇ ಮುಖ್ಯ ಕಾರಣ ಆಗಿರಬಹುದು. ಉದಾಹರಣೆಗೆ ಗಟ್ ಬ್ಯಾಕ್ಟೀರಿಯಾ ಆಗಿರಬಹುದು, ಅಥವಾ ಗಟ್ ಸ್ಕಿನ್ ಆಕ್ಸೆಸ್ ಆಗಿರಬಹುದು. ಹಾಗಾಗಿ ಇವೆಲ್ಲ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ನೇರವಾದ ಸಂಬಂಧ ಇದೆ ವೀಕ್ಷಕರೇ. ಹಾಗಾಗಿ ಅದೆಲ್ಲ ಕಾರಣಗಳನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆಯೇ? ಹಾಗಾದರೆ ಚರ್ಮದ ಸಮಸ್ಯೆಗೆ ಕಾರಣ, ಚಿಕಿತ್ಸೆ ಬೇರೆಯೇ ಇದೆ ವೀಕ್ಷಕರೇ. ಇದೇ ಬುಧವಾರ 7ರಿಂದ 9 ಗಂಟೆಗೆ ನಡೆಯುವ ಯೂಟ್ಯೂಬ್ ಲೈವ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗೆ ನೇರವಾಗಿ ವೈದ್ಯರಿಂದ ಪರಿಹಾರ ಕಂಡುಕೊಳ್ಳಿ. ನೀವು ಬನ್ನಿ, ನಿಮ್ಮ ಗೆಳೆಯರನ್ನ ಕರೆತನ್ನಿ. ಲೈವ್ ಬರದೇ ಇದ್ದ ಪಕ್ಷದಲ್ಲಿ ಇದೇ ವಿಡಿಯೋದ ಕೆಳಗೆ ನಿಮ್ಮ ಸಮಸ್ಯೆ ಕುರಿತು ಕಾಮೆಂಟ್ ಮಾಡಿ. ಲೈವಲ್ಲಿ ಖಂಡಿತ ನಾವು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇವೆ. ಲೈವ್ ಪ್ರೋಗ್ರಾಮ್ಗೆ ಬರ್ತೀರಾ ತಾನೇ?